ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಜನವರಿ 6ರಂದು ಬಾಗಲಕೋಟೆಯಲ್ಲಿ ಹಿಪ್ಪರಗಿ ಬ್ಯಾರೇಜ್ ಗೇಟ್ ಕಟ್ ಆಗಿದ್ದು ಈ ತನಕ 2 ಟಿಎಂಸಿಯಷ್ಟು ನೀರು ಹರಿದು ಹೋಗಿದೆ. 22ನೇ ಕ್ರಸ್ ಗೇಟ್ನ ದುರಸ್ತಿ ಕಾರ್ಯ ನಡೆಯುತ್ತಿದ್ದು ಸ್ಥಳಕ್ಕೆ ಡಿಸಿ, ಶಾಸಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಡಿಕೇರಿಯಲ್ಲಿ ನಡೆದಿದ್ದ ಮರಗಳ್ಳತನ ಕೇಸ್ ಸಂಬಂಧ ಡಿಆರ್ಎಫ್ಒ ಅಮಾನತು ಆಗಿದೆ. ಟಿವಿ9 ವರದಿ ಬೆನ್ನಲ್ಲೇ ಡಿಆರ್ಎಫ್ಒ ಬಿಎಸ್ ಚಂದ್ರೇಶ್ ಅಮಾನತು ಮಾಡಿ ಕೊಡಗು ಸಿಸಿಎಫ್ ಆದೇಶ ಹೊರಡಿಸಿದ್ದಾರೆ. ಆರ್ಎಫ್ಒ ಶೈಲೇಂದ್ರ ವಿರುದ್ಧ ಕೂಡ ಕ್ರಮಕ್ಕೆ ಪತ್ರ ಬರೆದಿದ್ದಾರೆ. ಎಡವಾರೆ ಅರಣ್ಯದಲ್ಲಿ 30ಕ್ಕೂ ಹೆಚ್ಚು ತೇಗದ ಮರಗಳ ಕಳ್ಳತನವಾಗಿದ್ವು. ಡೆತ್ ನೋಟ್ ಬರೆದಿಟ್ಟು ಹೆಡ್ ಕಾನ್ಸ್ಟೇಬಲ್ ಠಾಣೆಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶಿವಮೊಗ್ಗದ ಸಂಚಾರಿ ಠಾಣೆಯಲ್ಲಿ ನಡೆದಿದೆ. ಸಹೋದ್ಯೋಗಿ ಕಿರುಕುಳಕ್ಕೆ ನೊಂದು ಮೊಹಮ್ಮದ್ ಜಕ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಡೆತ್ ನೋಟ್ ಕೂಡ ಬರೆದಿದ್ದಾರೆ.